ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಎಡೆಬಿಡದೆ ಸುರಿಯುತ್ತಿದೆ. 2 ದಿನಗಳಿಂದ ಅಬ್ಬರಿಸ್ತಾ ಇರುವ ಮಳೆ ನೂರಾರು ಕುಟುಂಬಗಳನ್ನು ಸಂಕಷ್ಟಕ್ಕೆ ದೂಡಿದೆ. ಭೂಕುಸಿತ, ಸಮುದ್ರದಲ್ಲಿ ಅಲೆಗಳ ಆರ್ಭಟ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಒಂದೊಂದು ಅವಾಂತರ ಎದೆ ನಡುಗಿಸುವಂತಿದೆ. ಇದಕ್ಕೊಂದು 10 ಲಕ್ಷ ಖರ್ಚಾಗಿದೆ. ನಾವು ಬೇರೆ ಮನೆಯಲ್ಲಿದ್ದೇವೆ. ಎಲ್ಲೆಲ್ಲೂ ನೀರು ನೀರು. ಸಮುದ್ರದ ರಕ್ಕಸ ಅಲೆಗಳು ಸುಂದರ ಸೂರನ್ನ ಸಮಾಧಿಯಾಗಿಸಿವೆ. ನದಿಗಳು ರೌದ್ರಾವತಾರ ತಾಳಿ ಆರ್ಭಟಿಸುತ್ತಿವೆ. ಪ್ರವಾಹದಂತೆ ಹರಿಯುತ್ತಿರೋ ಮಳೆ ನೀರು ರಸ್ತೆ, ಸೇತುವೆ ಮಾತ್ರವಲ್ಲ, ಇಡೀ ಗ್ರಾಮಕ್ಕೆ ದಿಗ್ಬಂಧನ ಹಾಕ್ತಿದೆ. ವರುಣನ ಕಡು ಕೋಪಕ್ಕೆ 60 ಕುಟುಂಬಗಳು ವಿಲವಿಲ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ. 2ನೇ ದಿನವೂ ಮಳೆ ಅವಾಂತರ ಮುಂದುವರೆದಿದೆ. ಕಾವೇರಿ ನದಿ ಮೈದುಂಬಿದ್ದು ಮಡಿಕೇರಿ ತಾಲೂಕಿನ ಬೆಂಗೂರು ಗ್ರಾಮ ಬಂದಾಗಿದೆ. ಬೆಂಗೂರು, ಪರಂಬು, ಪೈಸಾರಿ ನಡುವೆ ಸಂಪರ್ಕ ಇಲ್ಲದೆ 60ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ವು. ಕೂಡಲೇ ಎಚ್ಚೆತ್ತ ಅರಣ್ಯ ಇಲಾಖೆ ದುಬಾರೆಯಿಂದ ದೋಣಿಗಳನ್ನ ತರಿಸಿ ಸಂತ್ರಸ್ತರನ್ನ ರಕ್ಷಿಸಿತು. ಭಾಗಮಂಡಲದ ತ್ರಿವೇಣಿ ಸಂಗಮದ ಸ್ನಾನಘಟ್ಟವು ಮುಳುಗಿದೆ. ಮತ್ತೊಂದೆಡೆ ಗ್ಲಾಸ್ ಬ್ರಿಡ್ಜ್ ಸೇತುವೆ ಕೆಳಗೆ ಮಣ್ಣು ಜರಿಯುತ್ತಿದ್ದು ಸೇತುವೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದಾರೆ. ಇನ್ನು ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿಗೂ ಮಳೆ ಹೊಡೆತ ತಟ್ಟಿದೆ. ರ್ಯಾಲಿಗೆ ಬಂದಿದ್ದ ಅಭ್ಯರ್ಥಿಗಳು ಪರದಾಡಿದ್ರು. ನೇಮಕಾತಿ ರ್ಯಾಲಿ ನಾಳೆಗೆ ಮುಂದೂಡಿದ್ರು. ಭೂಕುಸಿತ, 6 ಮನೆಗಳಿಗೆ ಕಂಟಕ, ಸಮುದ್ರ ಪಾಲಾದ ಮನೆ. ಮಂಗಳೂರಲ್ಲಿ ಮಳೆಯಬ್ಬರ ಮುಂದುವರೆದಿದೆ. ಕಾವೂರಿನ ಸೂಜಿಕಲ್ಲು ಗುಡ್ಡೆ ಎಂಬಲ್ಲಿ ಭೂಕುಸಿತವಾಗಿದ್ದು 6 ಮನೆಗಳಿಗೆ ಆಪತ್ತು ಎದುರಾಗಿದೆ. ಕಟ್ಟಡ ನಿರ್ಮಾಣಕ್ಕಾಗಿ ಗುಡ್ಡ ಅಗೆದಿರುವುದೇ ಸಂಕಷ್ಟ ತಂದೊಡ್ಡಿದೆ. ಮರವೂರು ಸಮೀಪದ ಆಂಟೋನಿ ಕಟ್ಟೆ ಬಳಿಯೂ ಕಾಂಕ್ರೀಟ್ ಗೋಡೆ ಮನೆ ಮೇಲೆ ಬಿದ್ದಿದೆ. ರಾತ್ರಿ 2 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು ಮಲಗಿದ್ದ 4 ಪವಾಡದ ರೀತಿ ಪಾರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದಂಥ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಮಂಗಳೂರು ತಾಲೂಕಿನ ಬಜ್ಪೆ ಸಮೀಪದ ಮರವೂರು ಆಂಟೋನಿ ಎಂಬಲ್ಲಿ ರಿಟರ್ನಿಂಗ್ ವಾಲ್ ಒಂದು ಕುಸಿದು ಬಿದ್ದಿರುವಂಥದ್ದು. 2 ಮನೆಗಳು ಈಗ ಬೃಹದಾದಂಥ ಒಂದು ರಿಟರ್ನಿಂಗ್ ವಾಲ್ ಕುಸಿದು ಬಿದ್ದಿರುವಂಥದ್ದು ಗಮನಿಸ್ಬೋದು ಅದರ ದೃಶ್ಯಗಳನ್ನು. ಯಾಕಂತ ಹೇಳಿದ್ರೆ ಸಾಕಷ್ಟು ಗಟ್ಟಿಮುಟ್ಟಾದಂಥ, ಅಂದರೆ ಪ್ರಮುಖವಾಗಿ ಬಹಳಷ್ಟು ದಪ್ಪದಾದಂಥ ರಿಟರ್ನಿಂಗ್ ವಾಲನ್ನು ಇಲ್ಲಿ ತಡೆಗೋಡೆಯಾಗಿ ಇಲ್ಲಿ ಕಟ್ಟಲಾಗಿತ್ತು. ಆದರೆ ಸುರಿದಂಥ ಭಾರೀ ಮಳೆಗೆ ಅದು ಸಂಪೂರ್ಣವಾಗಿ ಕುಸಿದು ಅದರ ಕೆಳಭಾಗದಲ್ಲಿ ಇನ್ನೊಂದು ಮನೆ ಕಾಣಿಸ್ತಾ ಇದೆ, ಅದರ ಮೇಲೆ ಬಿದ್ದಿರುವಂಥದ್ದು. ಆ ಮನೆಯಲ್ಲಿ ಇನ್ನು ಉಚ್ಚಿಲ ಬಟ್ಟಪಾಡಿಯಲ್ಲಿ ಅಲೆಗಳ ಆರ್ಭಟಕ್ಕೆ ಮನೆ ಸಮುದ್ರ ಪಾಲಾಗಿದೆ. ಚಿಕ್ಕಮಗಳೂರಿನಲ್ಲಿ ವರ್ಷಧಾರೆ ಮುಂದುವರೆದಿದೆ. ಮಳೆಯಿಂದ ಶಾಲೆಗಳಿಗೆ ಏಕಾಏಕಿ ರಜೆ ನೀಡಿದ್ರಿಂದ ಮಕ್ಕಳೆಲ್ಲ ಮಳೆಯಲ್ಲೇ ನೆನೆಯುತ್ತಾ ಮನೆಗೆ ತೆರಳಿದ್ರು. ಇನ್ನು ಭದ್ರಾ ನದಿ ಬೋರ್ಗರೆಯುತ್ತಿದ್ದು ಹೆಬ್ಬಾಳೆ ಸೇತುವೆ ಮುಳುಗಡೆಗೆ 2 ಅಡಿ ಬಾಕಿ ಇದೆ. ಮುಂಗಾರು ವರ್ಷಧಾರೆಯಿಂದ ಕಾವೇರಿ ಒಡಲಿನ ಡ್ಯಾಂಗಳು ಭರ್ತಿಯಾಗಿವೆ. ಕೆಆರ್ಎಸ್ ಡ್ಯಾಂಗೆ ಒಂದೇ ದಿನ 1 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. ಕಬಿನಿ ಡ್ಯಾಂ 72.51 ಅಡಿಯಷ್ಟು ಭರ್ತಿಯಾಗಿದೆ. ಹಾಸನದ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, TV9.